ಗೈಸ್ ನಾವಿವಾಗ ಫಿಶ್ ಕಬಾಬ್ ನ ತಿನ್ನಕ್ ಬಂದಿದೀವಿ. ಇಲ್ಲಿ ನೋಡಿ ಫಿಶ್ ಸ್ಲೈಸ್ ಇದೆ. ಇದು ಬೋನ್ಲೆಸ್ ಫಿಶ್ ಕಬಾಬು, ಇದು ಬೋನ್ ಇರೋ ಫಿಶ್ ಕಬಾಬು, ಇದು ಫ್ರಾನ್ಸ್ ಫ್ರೈ. ಸ್ಲೈಸ್ ತಿನ್ನೋಣ. ಫಿಶ್ ಬೋನ್ಲೆಸ್ ಕಬಾಬ್ ನಂಗೆ ಸಖತ್ ಇಷ್ಟ ಆಯ್ತು. ಬೋನ್ಲೆಸ್ ಇನ್ನೊಂದು ಹೇಳು. ಪ್ಲೇಟ್ ದಮ ದಮ ಅಂತ ಖಾಲಿ ಆಗೋಯ್ತು. ಒಬ್ರ ತಿಂದಿರೋ ನೀವು ಫ್ರಾನ್ಸ್ ತಿಂತಾವ. ಒಬ್ರನ್ ಗಾಡಿ ನೋಡಿ ಸ್ಪೆಂಡರ್ ಡೆಚ್ಲೆಸ್ ಸ್ಪೆಷಲ್ ಬೇಲ್ಪುರಿ ಸೇವ್ ಪುರಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಕೋಬ್ರಾ ಇವತ್ತು ಮತ್ತೆ ಯಶವಂತ್ ಶೇಖರ್ ಎಲ್ರು ಇವತ್ತು ಕಬಾಬ್ ಗೂಡುಗೆ ಬಂದಿದೀವಿ. ಇಲ್ಲಿ ಗೈಸ್ ಫಿಶ್ ಕಬಾಬ್ ಸಿಗುತ್ತೆ. ಫಿಶ್ ಬೋನ್ಲೆಸ್ ಕಬಾಬು, ಫಿಶ್ ಕಬಾಬು, ತರ ತರ ಫಿಶ್ ಕಬಾಬ್ ಸಿಗುತ್ತೆ ಸಂಪೂರ್ಣದಲ್ಲಿ. ಅದಕ್ಕೆ ನಾವು ತಿನ್ನಕ್ಕೆ ಅಂತ 4 ಜನ ಬಂದಿದೀವಿ. ಏನೇನೈತೆ ಕೇಳ್ಬಿಟ್ಟು ಕೋಬ್ರಾ ಎಲ್ಲ ಒಂದೊಂದು ಪ್ಲೇಟ್ ಹೇಳ್ಬಿಡು. ಅಣ್ಣ ಏನೇನೈತೆ? ಸ್ಲೈಸ್ ಆಯ್ತಾ? ಬಾಂಗ್ಡಾ ಲಾಲಿಪಾಪು. ಒಂದ್ ಪ್ಲೇಟ್ ಅಲ್ಲಿ ಎಷ್ಟು ಪೀಸ್ ಬರ್ತದಣ್ಣ ಬೋನ್ಲೆಸ್? ಅಷ್ಟೇನಾ? ಒಂದ್ ಪ್ಲೇಟ್ ಬೋನ್ಲೆಸ್ ಹೇಳಿ. ಒಂದ್ ಪ್ಲೇಟ್ ಬೋನ್ಲೆಸ್ ಇರೋ ಬೇರೆ ಆಯ್ತಿರೋ ಅವು ಕಮ್ಮಿ ಹೇಳು. ಎಲ್ಲ ಆಫ್ ಹೇಳ್ಬಿಟ್ರೆ ತೋರಿಸ್ತವ್ರಿ ರೀ ಗೈಸ್. 3 ತರ ಆಯ್ತು. ಇಲ್ಲ ಆಯ್ತಲ್ಲ ಫ್ರಾನ್ಸ್ ಐತೆ. ಫ್ರಾನ್ಸ್ ಅದು ಇದೊಂದ್ ಪ್ಲೇಟ್ ಹೇಳ, ಅದೊಂದ್ ಪ್ಲೇಟ್ ಹೇಳ. ಸ್ಲೈಸ್ ಒಂದ್ ಹೇಳೋಣ. ಸ್ಲೈಸ್ ಅಂದ್ರೆ ಅದೊಂದ್ ಹೇಳ. ಸ್ಲೈಸ್ ಹೇಳೋಣ ಅಣ್ಣ. ಒಂದ್ ಸ್ಲೈಸ್ ಕೊಡಿ, ಒಂದು ಬೋನ್ಲೆಸ್ ಕೊಡಿ, ಮತ್ತೆ ಫಿಶ್ ಕಬಾಬ್ ಒಂದ್ ಪ್ಲೇಟ್ ಕೊಡಿ. ಬೇರೆ ಏನೈತೆ? ಬಾಂಗ್ಡಾ ಫ್ರಾನ್ಸು. ಚಿಕನ್ ಕಬಾಬ್ ಬೇಡ, ಬಾಂಗ್ಡಾ ಹೇಳುವ ಫ್ರಾನ್ಸ್. ನಾನು ತಿಂತೀನಿ ತಗೊಳ್ಳಿ ಇವತ್ತು. ಪ್ಲೇಟ್ ಕೊಡಿ, ಅದೊಂದು ಸ್ಲೈಸ್ ಕೊಡಿ, ಅದು ಹಾಫ್ ಕೊಡಿ. 100 ಗ್ರಾಮ್ ಕೊಡಿ. ಬೋನ್ಲೆಸ್ 100 ಗ್ರಾಮ್ ಒಂದ್ ಪ್ಲೇಟು. ಹಾ ಕೊಡಿ. ಸಾಕೋತೇನೋ ನಾವು ತಿನ್ಲಾ ಫಸ್ಟ್. ಸಾಕಿತೇನೋ ಅಂತ ನೆನ್ನೆ ಇದು 5 ಸ್ಟಾರ್ ಹೋಟ್ಲಲ್ಲಿ 3000 ಕೊಟ್ಟು ಅನ್ಲಿಮಿಟೆಡ್ ಕೊಡ್ಸರ್ ಏನೋ ತಿನ್ಲೇ ಇಲ್ಲ. ಬಾ ಇವತ್ತು ಬಂದವನೇ ಸಾಕಾಯ್ತದ ಅಂತೆ. ಶೇಖರ್ ನೀನ್ ಮಾಡು ಚಾಲೆಂಜ್. 4 ಜನ ಕೇಳಿರೋದು ಚಾಲೆಂಜ್ ಮಾಡಕ್ಕಲ್ಲ. ಶೇಖರ್ ತಿರ್ಗಾ ಮತ್ತೆ ವೈಟ್ ಶರ್ಟ್ ಬಂದವನು. MLA ಕಣವರು, ಕೌನ್ಸಿಲರ್, ನಮ್ಮ ಚನ್ನಪಣ್ಣ ಕೌನ್ಸಿಲರ್. ಬ್ರೋ ನಾವು ಟಿ ಶರ್ಟ್ ಹಾಕಿದ್ವಿ ಬ್ರೋ, ವೈಟ್ ಶರ್ಟ್ ಹಾಕೋಕ್ ನಮ್ಗೆ ಇದಿಲ್ಲ. ನಾನು ಯಾವತ್ತೂ ಹಾಕಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ನಾನು ಎಷ್ಟೊಂದ್ ಕಾರ್ ಓಡಿಸ್ತಾ ನನ್ ಮುಂದೆ ಕೂತ್ಕೊಂಡು ನೋಡ್ಕೊತಾ ಕಾರ್ ಓಡಿಸಿರೋದು. ಇಲ್ಲಿಂದ MG ರೋಡ್ ಅಲ್ಲಿ ಅಲ್ಲೆಲ್ಲ ಒಂದ್ HAL ರೋಡ್ ಕಡೆ ಎಲ್ಲ ಹೋಗಿ ಬಂದಿದೀನಿ. ಹೋಗ್ರಾ ಮಲ್ಕೊಂಡು ಆರಾಮಾಗೆ. ಇಲ್ಲ ಬ್ರೋ, ಸುಳ್ಳು ಹೇಳ್ತಾರ ಬ್ರೋ. ಇಲ್ಲಿಂದ ಹೋಗ್ಬೇಕಾದ್ರು ಮಲಗಿದ್ದ, ಮನೆಯಿಂದ ಬರ್ಬೇಕಾದ್ರು ಮಲಗಿದ್ದ, ವಾಪಸ್ ಬರ್ಬೇಕಾದ್ರು ಮಲಗಿದ್ದ, ತಿರ್ಗಾ ಮನೆಗ್ ಬಿಡ್ಬೇಕಾರೆ ಅಯ್ಯೋ ಮನೆಗೆ ಮನಿಕೋಬೇಕು ಲೇಟ್ ಆಗೋಯ್ತು ಅಂತಾನೆ. ಊಟ ಆದ್ಮೇಲೆ ಫುಲ್ ಟೆನ್ಷನ್ ಆಯ್ತಾನ ಅವನು. ಬ್ರೋ ಅನ್ಲಿಮಿಟೆಡ್ ತಿನ್ಲಿಲ್ಲ ಸರಿಯಾಗಿ. ನೆನ್ನೆ 5 ಸ್ಟಾರ್ ಹೋಟ್ಲಲ್ಲಿ ತಿಂದೆ ಹೋದ ಕಣ ಬ್ರೋ. ಏನು ನಮ್ಮ 3000 ರೂಪಾಯಿ ಟೇಸ್ಟ್ ಅಷ್ಟು ಇದಿಲ್ಲ. ಮಟನ್ ಒಂದೇ ಚೆನ್ನಾಗಿದಾವ್. ಮಟನ್ ಅದು 2 ಸಲ ಹಾಕೊಂಡಿದೀನಿ. ಮಿಕ್ಕಿ ತಿನ್ನು ಅಂದ್ರೆ ಏನು ಚೆನ್ನಾಗಿಲ್ಲ. ಏನ್ ತಿನ್ನಾನೆ ಅಲ್ಲಿ ನಾವು ತಿನ್ನುವಂತದ್ದು ಏನು ಇಲ್ಲ. ಎಲ್ಲ ಅಫೀಷಿಯಲ್, ಎಲ್ಲ ಗೋವಾದಿಂದ ಬಂದಿರ್ತಾರಲ್ಲ ಅಂತವ್ರು ಇರೋರು ಅಲ್ಲಿ. ಅಫೀಷಿಯಲ್ ಮತ್ತೆ ಅವೆಲ್ಲ ತಿಂದಿತ್ತು ನಂಗೆ ರೂಢಿ ಇಲ್ಲ. ಇವಾಗ ಇಲ್ಲಿ ಹೇಳೋಬೇಕಾದ್ರೆ ತಿಂದು ಖಾಲಿ ಮಾಡ್ತೀವಿ. ನಮ್ ಫಿಶ್ ಅಲ್ಲಿ ರೆಡಿ ಆಗ್ತೈತೆ. ಈ ಹೋಟ್ಲುನ ನಮ್ಗೆ ರೆಕಮೆಂಡ್ ಮಾಡಿದ ಯಶವಂತ ಗೈಸ್. ಅವತ್ತೇ ತೋರ್ಸಿದ. ನಾವು ಚನ್ನಪಟ್ಟಣದಲ್ಲಿ ಇದ್ದು ನೋಡೇ ಇರ್ಲಿಲ್ಲ ಅಲ್ಲ ಕೊಬ್ರಾ ಈ ಕಬಾಬ್ ಅಂಗಡಿ, ಫಿಶ್ ಕಬಾಬ್ ಅಂಗಡಿನ. ನೀನ್ ನೋಡಿಲ್ಲ ಅಂತ ಹೇಳು. ಫ್ರಾನ್ಸ್ ತಿಂತಾನಂತೂ ಕೋಬ್ರಾ ಇವತ್ತು. ಫ್ರಾನ್ಸ್ ತಿಂತೇನಾ? ತಿಂತೀಯೇನೋ? ಆಯ್ತಾ ಸೂಪು ತಿನ್ನಕ್ಕೆ? ತಿಂತೀನೋ ಬೇಡ, ಸೂಪ್ ಕುಡಿ. ಸೊಪ್ಪು ನಿನ್ನ ಹತ್ರ ಇಲ್ವಾ? ಕುಡಿ ತಗೊಂಡಿ. ಶೇಖರ್ದೆ ಡೈಲಾಗ್ ಸೊಪ್ಪು ಆಯ್ತಾ ಸೊಪ್ಪು ಅಂತ ಅವನೇ ಕೇಳೋದು ಎಲ್ರು. ಹೌದು ಕುಡಿತೀನಿ ಇವತ್ತು. ಕುಡಿತೀನಿ. ಅಲ್ಲ ತಿಂತೀನಿ. ಗೈಸ್ ಇದು ಬೋನ್ಲೆಸ್ ಫಿಶ್ ಕಬಾಬು, ಇದು ಬೋನ್ ಇರೋ ಫಿಶ್ ಕಬಾಬು. ಬನ್ನಿ ತಿನ್ನೋಣ. ಇದು ಬೋನ್ಲೆಸ್ ಫಿಶ್ ಕಬಾಬು.
ಇದು ಫಿಶ್ ಸ್ಲೈಸು ನೈಸ್ ಬೋನ್ಲೆಸ್ ಫಿಶ್ ಕಬಾಬ್ ಸಕತ್ತಾಗೈತೆ ಟೇಸ್ಟು ಚೆನ್ನಾಗೈತೆ ಗೈಸ್ ಫಿಶ್ ಕಬಾಬ್ ಬೋನ್ಲೆಸ್ ನೀವೇ ತಿಂತಿರಲ್ಲ ಬ್ರೋ. ಗೈಸ್ ನಾವಿವಾಗ ಫಿಶ್ ಕಬಾಬ್ ನ ತಿನ್ನಕ್ ಬಂದಿದೀವಿ. ಇಲ್ಲಿ ನೋಡಿ ಫಿಶ್ ಸ್ಲೈಸ್ ಇದೆ, ಇದು ಬೋನ್ಲೆಸ್ ಫಿಶ್ ಕಬಾಬು, ಇದು ಬೋನ್ ಇರೋ ಫಿಶ್ ಕಬಾಬು, ಇದು ಫ್ರಾನ್ಸ್ ಫ್ರೈ, ಎಲ್ಲಾ ತರ ಫಿಶ್ ಐಟಮ್ಸ್ ಇದೆ. ಎಲ್ಲ ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡೋಣ. ಗೈಸ್ ಫಿಶ್ ಬೋನ್ಲೆಸ್ ಕಬಾಬ್ ನಂಗೆ ಸಖತ್ ಇಷ್ಟ ಆಯ್ತು. ಏನಾಯ್ತು ಗೊಬ್ರ? ನಾನು ತಿನ್ನೋಷ್ಟ ತಿನ್ಬಿಡೆ ನೀನು. ಚೆನ್ನಾಗೈತಾನೆ? ಒಂದೇ ಪೀಸ್ ತಿಂದಿದ್ದು. ಚೆನ್ನಾಗೈತಾ ಇಲ್ವಾ? ಬೋನ್ಲೆಸ್ ಇನ್ನೊಂದು ಹೇಳೋಣ. ಖಾಲಿ ಮಾಡೋ ಓ ಖಾಲಿ ಆಗೋಯ್ತಲ್ಲ ಬ್ರೋ. ಬೋನ್ಲೆಸ್ ಇನ್ನೊಂದು ಹೇಳು ಅಣ್ಣ. ಇನ್ನೊಂದು ಬೋನ್ಲೆಸ್ ಇನ್ನೊಂದು ಪ್ಲೇಟ್ ಕೊಡಿ. ಹಾ ಎಲ್ಲ ಫ್ರಾನ್ಸ್ ಕೋಬ್ರಾ ಆಯಿಲ್ ಫ್ರೈ ಎಲ್ಲ. ಹೌದು, ನಾವು ಹೇಳಿರೋದೆಲ್ಲ ಆಯಿಲ್ ಫ್ರೈ ಗೈಸ್. ಇದು ಫ್ರಾನ್ಸ್ ಕೋಬ್ರಾ ತಿಂದಿರೋ ಇವತ್ತು ಫ್ರಾನ್ಸ್ ತಿಂತಾವನೆ. ಯಾಕೆ ಕೋಬ್ರಾ ಈ ಡಿಸಿಷನು? ಫ್ರಾನ್ಸ್ ಚೆನ್ನಾಗಿದೆ. ಪ್ಲೇಟ್ ದಮ ದಮ ಅಂತ ಖಾಲಿ ಆಗೋಯ್ತು. 4 ಜನ ಇದೀವಲ್ಲ. ಅದ್ರಲ್ಲಿ ನೀವೇ ಜಾಸ್ತಿ ತಿನ್ಬೋದು. ಫಿಶ್ ಸ್ಲೈಸು ಫ್ರಾನ್ಸ್ ಫ್ರೈ ಸ್ವೀಟ್ ಚೆನ್ನಾಗೈತಲ್ಲ. ಮಾಡ್ತೀನಿ 5,000 ಸ್ಲೈಸು ಸ್ಲೈಸ್ ತಿನ್ನೋಣ. ಫಿಶ್ ಸ್ಲೈಸು ಗೈಸ್ ನಂಗೆ ತಿಂದಿರೋ ಎಲ್ಲ ಐಟಮ್ ಇಷ್ಟ ಆಯ್ತೈತೆ. ನಿಂಗೆ ಗೌರ ಇಷ್ಟ ಆಯ್ತಾ? ಮೀನು ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಶೇಖರೇ ಸಾಕಾಯ್ತು ಅವ್ನು ಇಷ್ಟ ಆಯ್ತಾ ಅಂತ. ನಾವು ಊಟ ಕೂತಿದ್ವ ಬ್ರೋ. ಇಷ್ಟ ಆಯ್ತು ಅಂದ್ಬಿಟ್ಟ ಅಂತ. ನಾವೇನು ಊಟ ಕೂತಿದ್ವ ಇಷ್ಟ ಆಗಲ್ಲ ಅನ್ನಕ್ಕೆ. ಮೀನ್ ಬ್ರೋ ಚೆನ್ನಾಗೈತೆ. ನಿನ್ ಬಾಯ್ಲಿ ಬರೋದು ಗ್ರೇಟ್ ಕಣ. ಮೀನ್ ಚೆನ್ನಾಗೈತೆ. ನಂಗೆ ತಿನ್ಸಿ ಸ್ಯಾಟಿಸ್ಫೈ ಫಸ್ಟ್ ಟೈಮ್ ಮಾಡ್ತಾನೆ ಕೇಳು ಫಸ್ಟ್. ತಿಂದಿರೋದು. ಯಾರಿಗೆ? ನನ್ನ ತಿನ್ಸಿ ಸ್ಯಾಟಿಸ್ಫೈ ಮಾಡ್ತಾನೆ ಕೇಳು. ಏನಪ್ಪ ತಿನ್ಸ್ಬೇಕು ನಿಂಗೆ? ಜಾಸ್ತಿ ತಿನ್ಸಿ ಸ್ಯಾಟಿಸ್ಫೈ ಮಾಡ್ತಾನೆ ಕೇಳು ಬ್ರೋ. ಇಷ್ಟ ದಿನ ಇನ್ನೇನ್ ಮಾಡ್ತಾವೆ? ಆಯ್ತು ತಿನ್ಬೇಕ ನೀನು. ನಾನು ಒಂದು 10 kg ಮಟನ್ ಬಿರಿಯಾನಿ ಮಾಡ್ತೀನಿ. ಸಿನಿಮಾ ಜಾಸ್ತಿ ತಿನ್ಬಾ. ನಾನೇನಾ? ಎಷ್ಟು ಗಂಟೆಗೆ ಬ್ರೋ? ನಾಳೆ ಎಷ್ಟು ಗಂಟೆಗೆ ಹೇಳ್ತಾವ್ ಹೇಳೋ? ಚಾಲೆಂಜ್ ಅಪ್ಪ. ನಾವು ಬರ್ತೀವಿ ಚಾಲೆಂಜ್ಗೆ. ನಾವು 10 kg ಮಾಡ್ದ. ಒಂದು 5 kg ಇಂದ ನಾನು ವಿಕಾಸ್ ಅರ್ಧ kg ತಿಂದಿವಿ. ಜಾಸ್ತಿನೇ ತಿಂದ್ವಿ. ಏನ್ ಮಾಡಿಸ್ತೀಯಲ್ಲ? 3 ಟೈಮ್ ತಿಂದಿವಿ. 3 ಟೈಮ್ ಸೇರಿ 1 kg ತಿಂದಿವಿ. ಮನೆಗೂ ತಗೋಯ್ತೀವಿ ರೈಸ್. ಇನ್ನೊಂದು ಪ್ಲೇಟು ಬೋನ್ಲೆಸ್ ಹೇಳಿದ್ವಿ, ಬೋನ್ಲೆಸ್ ಬಂತು. ಏನಾಯ್ತು ಅಂತ ಅಲ್ಲಿ ಎಲ್ಲ ಖಾಲಿ. ಟೇಸ್ಟ್ ಚೆನ್ನಾಗೈತೆ ಗೈಸ್, ಅದಕ್ಕೆ ಎಲ್ಲಾನು ಬಡದಿ ಬಾಯಿಗೆ ಹಾಕೋತಾ ಇದೀವಿ. ಬೋನ್ಲೆಸ್ ಇನ್ನೊಂದು ಪ್ಲೇಟ್ ಬಂದೈತಿ ನಾವು. ನೀನೇ ಯಾವಾಗ ಬಂದಿದೆ ಸುನಿಲ್ ಫಸ್ಟು? 3 ವರ್ಷದಿಂದ ಬಂದಿದ್ದೀನಿ. ನಮ್ನ ಯಾವತ್ತು ಕರ್ಕೊಂಡೇ ಬಂದಿರ್ಲಿಲ್ಲ. ಯಾವತ್ತು ಬರೋದೇ ಇಲ್ವಲ್ಲ. 7 ಗಂಟೆ 8 ಗಂಟೆ ಮೇಲೆ ನೀನೇಲಿ ಇರ್ತಿದ್ದೆ. ಇವತ್ತು ತೆಗ್ದವ್ರಲ್ಲ 5 ಗಂಟೆಗೆ. ನಾವು ಬರ್ತಿದ್ವಿ 7 ಗಂಟೆ 8 ಗಂಟೆ ಮೇಲೆ. ನೀನು ಬಂದಿದ್ದೆ ಶೇಖರ್? ಬಂದಿದ್ದೀನಿ. ತಿಂದಿರೋ ಜಾಗನೇ ಇಲ್ಲ ಅಲ್ವಾ ನೀನು? ಎಲ್ಲಾ ಕಡೆ ಟೇಸ್ಟ್ ಮಾಡ್ತೀಯ. ಅವರು ಚನ್ಪಣ್ಣ ಇರ್ತಾರೆ, ಇಬ್ರು ನಾವು ತಿಂತಾರೆ. ನಾವಿಬ್ರು ಚನ್ಪಣ್ಣ ಇರಲ್ಲ, ಅದಕ್ಕೆ ತಿನ್ನಲ್ಲ. ಏನು ಬ್ರಾ ಇದೇ ತಾನೆ? ನಾವು ಚನ್ಪಣ್ಣ ಇದ್ದೀರ ಅವ್ರ ಜೊತೆ ಸುತ್ತಾಡ್ಕೊಂಡು ತಿನ್ಬೋದಾಯ್ತಾ? ಒಬ್ರ ನಾವು ಅವ್ರು ತಿಂದಿರೋದ್ರಿಂದ ಎಲ್ಲಾ ಹೋಟ್ಲಲ್ಲಿ ಚನ್ನಪಟ್ಟಣದಲ್ಲಿರೋ ಎಲ್ಲಾ ಹೋಟ್ಲು ಮುಗಿಸೇ ಬಿಟ್ಟಿದೀವಿ. ಮಧ್ಯ ಮಧ್ಯ ಗ್ಯಾಪ್ ಆಗಲ್ಲ. ಎಲ್ಲ ಐಟಮ್ ಖಾಲಿ ತಿರ್ಗಾ. ಗೈಸ್ ಎಲ್ರು ಚೆನ್ನಾಗಿ ತಿಂದು ಮುಗಿಸಿದ್ವಿ. ನನಗೆ ಟೇಸ್ಟ್ ಇಷ್ಟ ಆಯ್ತು ಗೈಸ್, ಸಕತ್ತಾಗಿತ್ತು ಟೇಸ್ಟ್. ಎಲ್ಲ ಫ್ರೈ ಮಾಡಿಕೊಟ್ಟಿದ್ರಲ್ಲ, ಎಲ್ಲಾ ಟೇಸ್ಟ್ ಚೆನ್ನಾಗಿತ್ತು. ಫ್ರಾನ್ಸೂನು ಅಷ್ಟೇ ಸ್ವೀಟ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಎಲ್ಲ ಆಯಿಲ್ ಫ್ರೈ. ಗೈಸ್ ಎಲ್ಲ ತಿನ್ಬಿಟ್ಟು ಇವಾಗ ಬಿಲ್ ಪೇ ಮಾಡ್ತಾ ಇದೀನಿ. ಎಷ್ಟಾಗಿ ಕೇಳೋಣ ಇರಿ ಗೈಸ್. 530 ರೂಪಾಯಿ ಆಯ್ತು ಅಷ್ಟೇ. ಕೊಡ್ಬೋದು ಗೈಸ್, ಟೇಸ್ಟಿಯಾಗಿ ಚೆನ್ನಾಗಿತ್ತು. 530 ರೂಪಾಯಿ ವರ್ತೈತೆ. ಕೋಬ್ರಾ ಏನನ್ಸ್ತು? ಇಷ್ಟ ಆಯ್ತಾ? ಚೆನ್ನಾಗಿತ್ತು, ಮೀನೆಲ್ಲ ಚೆನ್ನಾಗಿತ್ತು. ನನಗೂ ಇಷ್ಟ ಆಯ್ತು ಗೈಸ್ ಟೇಸ್ಟ್. 530 ರೂಪಾಯಿ ಕಣ. ಚೆನ್ನಾಗಿಲ್ಲ ಅಂತ ಯಾವತ್ತಾರ ಸುಮಾರಿದೆ. ಚೆನ್ನಾಗಿತ್ತು, ಬಟ್ ಇವನು ತಿನ್ಸಿ ಸ್ಯಾಟಿಸ್ಫೈ ಮಾಡಿಲ್ಲ ಅಷ್ಟೇ. ನನ್ನ ಏನೋ ಮಾಡಕ್ಕಾಗಲ್ಲ. ಮನೆಗೆ ಏನ್ ಮಳೆ ಬದೈತೆ? ನೀ ತಾನೇ ಏನೋ ಮಳೆ ಬದೈತಂತೆ. ಗೈಸ್ ನಮ್ ಪವನ್ ಫೋನ್ ಮಾಡಿದೀವಿ. ಹಲೋ ಏನಪ್ಪ ಒಬ್ಬೊಬ್ಬನೇ ಬರ್ಗರ್ ಕಿಂಗ್ ಎಲ್ಲ ಹೋಯ್ತ್ಯಾ? ಅತ್ತೆ ಮಗಳ ಜೊತೆ ಹೋಗಿದ್ದ. ಅತ್ತೆ ಮಗಳು
ನಾವ್ ಎಲ್ಲಿ ಕರ್ರ ಬಂದ್ ತಿನ್ಕೋಬಿಡ್ತೀವಿ ಅಂದ್ಬಿಟ್ಟು ಫೋನ್ ಮಾಡಿವಲ್ಲ, ಹೇಳಪ್ಪ ಬಿಡಪ್ಪ ಆಯ್ತು. ನೀವು ಅಲ್ಲ ನಾವು ಮಾತ್ರ ಫೋನ್ ಅತ್ತೆ ಮಗನ್ ಮಾಡ್ಬೇಕು. ಜೊತೆನೆ ಹೋಗ್ಲಿ, ಒಂದ್ ಮಾತ್ ಹೇಳಿಲ್ಲ ನೋಡು, ಒಬ್ನೇ ಹೋಗ್ ದನ ತಿಂದಂಗ್ ತಿನ್ಕೊಂಡ್ ಬಂದವನೆ. ಅತ್ತೆ ಮಗನ್ನ ಮದ್ವೆ ಆಗ್ಬಿಡು. ಅತ್ತೆ ನಾವು ಮಗನ್ ಮದ್ವೆ ಕರ್ದಿರ ಆಗ್ಬಿಡು. ಬರ್ತದ್ವಾ? ಹಲೋ ಮಾತಾಡ್ರು ಯಾರಾದ್ರೂ. ಲವ್, ನಿನ್ಗೇನು ಅನ್ಸದೆ ಇಲ್ಲ? ನಾಚಿಕೆ ಮನೆ ಬರೋದಿಲ್ವ ನಿಂಗೆ? ಒಬ್ನೇ ಬಿಟ್ಬಿಟ್ಟು ಹೋಗಿ ತಿನ್ಕ ಬಂದಿದ್ಯಲ್ಲ. ಮಾಡ್ತಿರ್ತೀನಿ ಸಾಯ್ತಿಯಲ್ಲ ಶನಿವಾರದತ್ತು. ಎಡಿಟ್ ಮಾಡ್ತೀನೋ ಸಾಯ್ತೀನೋ ಅವೆಲ್ಲ ಯಾಕೆ? ಒಬ್ನೇ ಬಿಟ್ಬಿಟ್ಟು ಹೋಗಿದ್ಯಲ್ಲ. ನಿನ್ನ ನಾವು ಕೆಲ್ಸ ಮಾಡೋನ್ನ ಬೆಂಗಳೂರಿಂದ ಕರ್ಕ ಬಂದಿ ತಿನ್ಸಿ ಉಣ್ಸಿ ಸಾಕುದ್ವಲ್ಲಪ್ಪ. ಹಲೋ, ಬೈದ್ ಬಿಡು, ಅದೇನ್ ಬೈದ್ ಬಿಡು ಫಸ್ಟ್, ಆಮೇಲೆ ಮಾತಾಡ್ತೀನಿ. ನೀವ್ ಮಾತಾಡ್ರ, ನೀವ್ ಹೇಳ್ರು. ಈ ತರ ಮಾಡೋನಲ್ಲ ಏನ್ ಮಾಡೋದಪ್ಪ? ಈ ತರ ದ್ರೋಹಿಗೆ ಏನ್ ಮಾಡೋದು? ಯಶವಂತ್ ಹೇಳಿದ್ರೆ ಪರವಾಗಿಲ್ಲ, ಕರ್ಕ ಬಂದಿದ್ದೀನಿ. ನಾಚಿಕೆ ಮನೆ ಮರಿದಿ ಇಲ್ವಾ ಪವನ್ ನಿನ್ಗೆ? ಮುಗ್ದೋಗ್ಬಿಟ್ಟೈತಲ್ಲ, ಅದಕ್ಕೆ ಹೋಗಿ ಖುಷಿಲಿ ಬರ್ಗರ್ ತಿನ್ಕ ಬಂದ್ಬಿಟ್ಟವನೆ. ಕೆಲ್ಸ ಎಲ್ಲ ಮುಗಿತಲ್ಲ. ಮಂತ್ ಇಲ್ಲ ಅಂದ್ರೆ ನಮ್ ಟಾರ್ಚರ್ ಫೋನ್ ಎತ್ತಾರಿಲ್ಲ ನಮ್ಮವ. ನಮ್ಮ ಸಬ್ಸ್ಕ್ರೈಬರ್ ಅಂಗಡಿಲಿ ಹೋಗ್ಬಿಟ್ಟು ಪಾನಿಪುರಿ, ಮಸಾಲ ಪುರಿ, ಚಾಟ್ಸ್ ಏನಾದ್ರು ತಿನ್ನೋಣ. ಚೆನ್ನಾಗಿರುತ್ತೆ. ನಮ್ಗೆ ಹೆವಿ ಮಾತಾಡ್ಸ್ತಾ ಇರ್ತಾರ ಅವಾಗ ಅವಾಗ, ಬನ್ನಿ ಬ್ರೋ ಅಂತ. ಓಕೆ, ಇವತ್ತು ಫಿಶ್ ತಿಂದಿದ್ ಸ್ವಲ್ಪ ಕಮ್ಮಿ ಆಯ್ತು, ಅದಕ್ಕೆ ಹೋಗ್ತದೆ. ಹುಡುಗ ಅಲ್ಲೇ ಅವ್ರ ಫಿಶ್ ತಿಂದ್ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಲ್ಲ, ಇಲ್ಲಿ ಮಸಾಲ ಪುರಿ ಪಾನಿಪುರಿ ತಿನ್ಬಿಟ್ಟು ಸ್ಯಾಟಿಸ್ಫೈ ಆಗಪ್ಪ ಆಯ್ತು. ಆಯ್ತೀನಿ ಹಿಂಗೆ ಹೇಳ್ತಾನೆ ಹುಡುಗನೇ. ಸಿಂಪಲ್ ಹೇಳ್ತಾರೆ ಅವರಿಗೆ ವೆಲ್ಕಮ್ ಚಾಟ್ ಸಿಗ್ತಾರೇನಾ? ಈಗ ಹಾಕ್ಬಿಟ್ರೆ ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಹೌದು. ಏನ್ ಬೇಕು ಗೊಬ್ಬರ? ಮಸಾಲೆ ಚಂಪಟಾಗ ಸ್ಪೆಷಲ್ ಬೈಕ್ ಕೊಡ, ನಾನು ಮಾತಾಡ್ಸ್ತಾರೆ. ಮೈಕ್ ಹಂಗೆ ಇಟ್ಕೊಡ ಸಾಕು ಕೊಬ್ರ. ಅವರೇ ಮಾತಾಡ್ತಿರ ಹೋಗುವರ್ಗು ಏನೇನ್ ಕೇಳ್ಬೇಕು ಎಲ್ಲ ಕೇಳ್ಬಿಡ ಅವ್ರ ಹತ್ರ. ಬಾಸ್ ನೀವೆಲ್ಲಾ ಕಡೆ ಟಾಸ್ಕ್ ಕೊಡ್ತೀವಿ, ನಮ್ ಕಡೆ ಒಂದು ಟಾಸ್ಕ್ ಕೊಡಿ ನೋಡೋಣ. ಯಾರು ಕೋಬ್ರಂಗ? ಏನ ನಾನು ಹೇಳ್ತೇನೆ, ಎಷ್ಟು ತಿನ್ನೋ ಕೊಬ್ರ ಪಾನಿಪುರಿ ತಿಂದ? ನೀವೆಲ್ಲಾ ಕಡೆ ವಿಸಿಟ್ ಮಾಡಿದ್ರಿ, ನಮ್ಮಲ್ಲಿ ವಿಸಿಟ್ ಮಾಡಿದ್ರಿ, ಅದ್ರ ಮಧ್ಯೆ ಒಂದು ಟಾಸ್ಕ್ ಹೋಗೋ ನಮ್ಗೊಂದು ಇದಾಗಲ್ವಾ? ಬಡವ್ರ ಮಕ್ಕಳು ಬೆಳೆಯಕ್ಕೆ ಮಧ್ಯದಲ್ಲಿ ಅದಕ್ಕೆ ಬಂದಿದ್ದೀವಲ್ಲ, ತಿನ್ನಕ್ ಬಂದಿದ್ದೀವಿ. ಕೊಡಿ. ಓಕೆನಾ? ಬರ್ತೀರಾ ಸರ್? ಬಾಯ್ ಸರ್. ಪುರಿ ಅಂತೀನಿ ಸರ್ ಒಂದೇ. ಇರಿ, ವೆಯ್ಟ್. ತಿಂದಾದ್ಮೇಲೆ ಏ ಅಣ್ಣ ಸುಂದಿರಿ ಅಣ್ಣ ಒಂದ್ ಏ ಮಾಡ್ಬೇಕಿದ್ ನೀನು. ಇಲ್ಲ ಬಂದಿರೋದೇ ಅಪರೂಪ ಅಲ್ವಾ? ಬಂದಿರೋದೇ ಅಪರೂಪ ಅಲ್ವಾ ಅಣ್ಣ? ಅದ್ರಲ್ಲೇ ಸರಿ ಆಯ್ತು, ಈಗ ಏನ್ ಬೇಕು ಹೇಳು. ಹೇಳ ಏ ಏನಾಯ್ತು? ವೆಯ್ಟ್ ಅಣ್ಣ ವೆಯ್ಟ್ ನಿನಗೊಂದ್ ಪಾನಿಪುರಿ. ವೆಯ್ಟ್. ನಿನ್ಗೇನ್ ಹೇಳು? ಮೆನು ಆಯ್ತಿರು. ನನಗ್ ಪಾನಿಪುರಿ. ನಿಂಗೆ ಕೊಬ್ರ? ಪಾನಿಪುರಿ, ಬೇಲ್ಪುರಿ, ದಹಿಪುರಿ, ಆಲೂ ಪುರಿ, ಮಸಾಲ ಪುರಿ, ಸ್ಪೆಷಲ್ ಬೇಲ್ಪುರಿ, ಸೇವ್ ಪುರಿ ಎಲ್ಲ ಇದೆ ಗೈಸ್. ಓಕೆ ಅಣ್ಣ, ಒಂದ್ ಪಾನಿಪುರಿ. ಓಕೆ ಅಣ್ಣ ಕೊಟ್ಟೆ, ತಗೊಬನ್ನಿ. ಎಷ್ಟು ವರ್ಷದಿಂದ ಆಗ್ತೀರಾ ಬ್ರೋ ಇಲ್ಲಿ? ಅಣ್ಣ ನಾವು ಶುರು ಮಾಡಿ 5 ವರ್ಷ ಆಯ್ತು. 5 ವರ್ಷ ಆಯ್ತಾ? ಹಾ. ಗೈಸ್ ಈ ಕಡೆ ಸೈಡ್ ಬೆಂಗಳೂರಿಂದ ಮೈಸೂರು ಸ್ಪಿನ್ ಪಕ್ಕನೇ ಇರೋದು. ಬೆಂಗಳೂರಿಂದ ಮೈಸೂರಿಂದ ಹುಡುಕೋತಾರೆ ಚನ್ನಪಟ್ಟಣಕ್ಕೆ ಬಂದಾಗ ಪ್ರತಿಯೊಬ್ರು ಕೂಡ. ಮುಂಚೆ ಎಲ್ಲಿ ಮಾಡ್ತಿದ್ರಿ? ನಾವು ಅಣ್ಣ ಹಿಂಗೆ ಮಾಮೂಲಿ ಕೆಲಸ ಕಲ್ತ್ಕೊಂಡಿದ್ರು ತಾತರ ಹತ್ರ, ಇಲ್ಲೇ ಸ್ಪಾಟ್ ಅವ್ರು ಮಾಡ್ತಾ ಇರೋದು ಒಳ್ಳೆಯಾರ ಅಂತ, ಅವ್ರ ಹತ್ರ ಕೆಲಸ ಕಲ್ತ್ಕೊಂಡು ಈಗ ಅವರ ಜಾಗದಲ್ಲಿ ನಾವು ಇದು ಮಾಡ್ತಿದ್ವಿ ಅಣ್ಣ. ಹೌದಣ್ಣ. ಫಸ್ಟ್ ಲಾಸ್ಟ್ ಟೈಮು ಇಲ್ಲಿ ಇದು ಕಿಡಿಸ್ ಕಾರ್ನರ್ ಪಕ್ಕ ಇರ್ತದೋ, ಫಸ್ಟ್ ಹಳೆ ಬಿಲ್ಡಿಂಗ್ ಇದ್ದಾಗ, ಈಗ ಹೊಸ ಬಿಲ್ಡಿಂಗ್ ಆದ್ಮೇಲೆ ಸೊ ಇಲ್ಲ ಜಾಗ ಖಾಲಿ ಇತ್ತಲ್ಲ, ಹಿಂಗೆ ಮುಂದುವರಿಸ್ತಾ ಇದೀವಿ. ದೇವ್ರಿಂದ ಪರವಾಗಿಲ್ಲ ಅಣ್ಣ. ಮಾಡ್ತಾರೆ ಬೆಳಗ್ಗೆ ಟೈಮ್, ಏನು ಅಲ್ಲಿ ಊಟದ ಅಂಗಡಿ ಇದಿರ್ತದಲ್ಲ, ಅಲ್ಲೂ ಕೆಲಸ ಮಾಡ್ತಾರೆ ಅಲ್ವಾ ಬ್ರಾ? ಮಾರ್ನಿಂಗ್ ಅಣ್ಣ. ಮಾರ್ನಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರು. ಅಲ್ಲಿ ಕೆಲಸ ಮಾಡ್ಬಿಟ್ಟು ಇಲ್ಲಿ ಬಂದು ಸಂಜೆ ಇಡ್ತಾರೆ. ನಾಷ್ಟ ಮಾಡಿಕೊಳ್ಳೋದು. ಗೈಸ್ ನಮ್ಮ ಮೊದಲನೇ ಐಟಮು ಪಾನಿಪುರಿ ಬಂದೈತೆ. ಬನ್ನಿ ಪಾನಿಪುರಿ ತಿನ್ನೋಣ. ಟೇಸ್ಟ್ ಮಾಡಿ. ಮಾಡೋರಲ್ಲ, ನಮ್ಮ ಅಂಗಡಿಲಿ ಇರುವಂತ ಪ್ರತಿಯೊಂದು ಐಟಮ್ ಸವಿರಿ, ಒಂದರಲ್ಲಿ ಒಂದೊಂದು ರುಚಿ ಇರುತ್ತೆ, ಅದನ್ನ ನೀವು ಹೇಳಿ. ಓಕೆನಾ? ಆಗ್ಬೋದಾ? ನಿರ್ಸಕ್ಕಾಗಲ್ಲ ಇವ್ರನ್ನ, ಅದಕ್ಕೆ ಅಂಗಡಿ ಈ ತರ ನಡೆಸ್ತಾ ಇರೋದು ಅಣ್ಣ ಯಾವಾಗ್ಲೂ. ಏನ್ರ ವಿಚಾರ ಬಂದವ್ರಿಗೆ ಒಂದ್ ಒಳ್ಳೆ ಸರ್ವಿಸ್ ಕೊಡ್ಬೇಕಲ್ವಾ? ನಮ್ಗಾಗಿ ಹುಡುಕೋತಾರೆ ಹೆಚ್ಚೆ ಒಂದ್ 10 ಪುರಿಗಳು 10ರಿಂದ 15 ಗಾಡಿ ಹುಡುಕೋತಾರೆ ನಮ್ಗಾಗಿ. ಅದನ್ನ ಉಳಿಸ್ಕೊಂಡು ವ್ಯವಹಾರ ಮಾಡ್ಬೇಕು. ಸುಮ್ನೆ ನಾವು ನೆಗ್ಲೆಕ್ಟ್ ಆಗಿ ಮಾಡ್ಕೊಂಡು ನಮ್ ಬರ್ತಾರೆ ನಮ್ ಟೇಸ್ಟ್ ಅನ್ನೋದು ಉದ್ದೇಶಕ್ಕೋಸ್ಕರ ಮಾಡಬಾರ್ದು. ಪಾನಿಪುರಿ ಗಟ್ಟಿಯಾಗಿ ಡಿಫ್ರೆಂಟ್ ಆಗೈತೆ ಪೂರಿ.
ಈ ತರ ಪೂರಿ ಇದ್ರೆ ಚೆನ್ನಾಗಿರುತ್ತೆ. ಪೂರಿ ಸಾಫ್ಟ್ ಇದ್ರೆ ಪಾನಿಪುರಿ ಚೆನ್ನಾಗಿರಲ್ಲ, ನಂಗೆ ಇಷ್ಟ ಆಗಲ್ಲ. ಈ ತರ ಗಟ್ಟಿ ಇರೋ ಪೂರಿಗೆ ಅಣ್ಣರ್ಗೊಂದು ದೈಪುರಿ. ನೆಕ್ಸ್ಟ್ ಫೈನಲ್ ನೀವು ಕೇಳುವಂತ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ, ಓಕೆನಾ? ಅಮ್ಮರ್ಗೆ ಸ್ಪೆಷಲ್ ಬೆಲ್ ಕೊಟ್ಟೆ, 1 ನಿಮಿಷ. ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಐಟಮ್ ದೈಪುರಿ ಬಂದಿದೆ. ದೈಪುರಿ ತಿನ್ನೋಣ. ದೈಪುರಿ ಫುಲ್ ಆಗಿದೆ, ತುಂಬಾ ಮಿಕ್ಸ್ಚರು, ಮೊಸರು, ಅದಾದ್ಮೇಲೆ ಕಡಲೆ ಬೀಜ, ಸ್ವೀಟ್ ಆಗಿ ಚೆನ್ನಾಗಿದೆ ಸ್ವಲ್ಪ ಸ್ವೀಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಗೈಸ್. ನಮ್ಮ ಕೊನೆ ಐಟಮ್ ಮಸಾಲ ಪುರಿ. ಅಣ್ಣ ಇನ್ನೊಂದ್ ಸ್ಪೂನ್ ಕೊಡಿ. ಅವ್ನ್ಗೆ ಅಂತೆ ಪಾನಿಪುರಿ ನಾವ್ ಆರ್ಡರ್ ಮಾಡೋದು ಚೆನ್ನಾಗಿ ಮೇಯ್ದ್ಬಿಟ್ಟ. ಅವತ್ತು ದೇವ್ರ ಮೆರವಣಿಗೆಲಿ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಚಾಟ್ಸ್ ತಿಂದಿದ್ವಲ್ಲ, ಆ ವಿಡಿಯೋನ ಶೇಖರ್ ನೋಡ್ತಿದ್ದ. ಯಾವ ಗ್ಯಾಪ್ ಅಲ್ಲಿ ಹೋಗಿ ತಿಂದ್ರು ನನ್ ಬಿಟ್ಬಿಟ್ಟು, ಎಲ್ಲಾರು ಚಿಕ್ಕರು ಗ್ಯಾಪ್ ತಿನ್ಬಿಡ್ತಿರಲ್ಲೋ ಅಂತ ಅಂತಿದ್ದ. ಸಾಲ್ಪುರಿ ಗೈಸ್. ನಾನು ಹೊಟ್ಟೆ ತುಂಬ ಸಾಕು ಒಂದೇ. ಕೋಬ್ರಾ ಮತ್ತೆ ಯಶವಂತ್ ನಿಲ್ಸ್ತಿಲ್ಲ. ಇನ್ನೊಂದು ಬೇಲ್ಪುರಿ ಹೇಳಿದಾರೆ ಸ್ಪೆಷಲ್. 2 ಪೀಸ್ ತಿನ್ಬಿಟ್ಟು ಹೊಟ್ಟೆ ತುಂಬಿತು ಅಂತದೆಲ್ಲ. ತಿನ್ಬೇಕಾದ್ರೆ ತಿನ್ನಲ್ಲ, ಅನ್ಲಿಮಿಟೆಡ್ ಕರ್ಕೋದಾಗ ತಿನ್ನಲ್ಲ. ಕಾಮೆಂಟ್ ಹಾಕ್ತಾರೆ ಅವರೇ ಕಾಮೆಂಟ್ ಹಾಕ್ತಾರೆ. ಹೋಗಿ ನೋಡು ವಿಡಿಯೋ, ಕಾಮೆಂಟ್ ಓದಿಸೋಣ. ಒಂದಷ್ಟು ಜನ ಏನೋ ಕೆಟ್ಟಾಗಿ ಹೇಳಿರ್ತಾರೆ, ಅದ್ ಮಾತ್ರ ಅದ್ರೆಲ್ಲ ಹೇಟರ್ಸ್. ಅವರು ಒಂದ್ 1000 ಜನ ನನ್ನ ವಿಡಿಯೋಸ್ ನೋಡಿದ್ರೆ ಅದ್ರಲ್ಲಿ ಅವಾಗ್ಲೇ ನಾನು ಸುಮ್ಮನೆ ತಿನ್ನೋದಾಗೋಯ್ತು. ಬೇರೆ ಯಾರನ್ನಾದ್ರೂ ನೋಡಿ ಬ್ರೋ, ನೋಡೋ ಕರ್ಕೊಂಡು ಹೋಗ್ಬೇಕಾರೆ ಫಸ್ಟ್ ಇಂದ ಓದಕ್ಕೆ ಅವ್ನಿಗೆ ರಿಪ್ಲೈ ಮಾಡು ಕೋಬ್ರಾ. ಏನಾರು ಅಂದ್ರೆ ಆನ್ಸರ್ ವಿಡಿಯೋದಲ್ಲಿ ಆನ್ಸರ್ ಮಾಡು. ಏನು ಹೇಳೋಣ ಕೋಬ್ರಾ ಸುಮ್ನೆ ತಿನ್ನೋದಾಗೋಯ್ತು, ರಿವ್ಯೂ ಏನು ಇಲ್ಲ. ಕೋಬ್ರಾ ಬದ್ಲು ಬೇರೆ ಯಾರನ್ನಾರು ನೋಡಿ ಬ್ರೋ. ಮತ್ತೆ ಒಂದ್ ಮಾತ್ ಹೇಳ್ತೀನಿ, ಇಲ್ಲಿ ತಿನ್ನಿ ಅಂತ ಸುಮ್ನೆ ದೊಡ್ಡ VIP ತರ ಆಡ್ತವನೆ ಕೋಬ್ರಾ. ಇವರೆಲ್ಲ ಹೇಟರ್ಸ್ ಕೋಬ್ರಾ. ನಿನ್ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಇನ್ನೊಂದ್ ಏನ್ ಗೊತ್ತಾ, ಕೋಬ್ರಾ ಅವನು ರಿಯಲ್ ಕ್ಯಾರೆಕ್ಟರ್ ಇರೋದೇ ಹಂಗೆ. ಅವ್ನ್ ತಿಂತಾನೆ, ಅವ್ನಿಗೇನ್ ಇಷ್ಟ ಅದನ್ನ ಹೇಳ್ತಾನೆ. ಅದು ಅವನು ಓಪನ್ ಆಗಿ ಮಾತಾಡ್ತಾನೆ. ಅದಕ್ಕೆ ಕೆಲವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು, ಬಟ್ ಅವ್ನ್ ರಿಯಲ್ ಕ್ಯಾರೆಕ್ಟರ್ ಅದು. ತಲೆ ಕೆಡ್ಸ್ಕೊಳಲ್ಲ. ನನಗೆ ಅಂತ ಒಂದಷ್ಟು ಜನ ಪ್ರೀತಿಯಿಂದ ಅಂತವ್ರು ಮಾತ್ರ ಇದ್ ಮಾಡಿ ನೋಡು. ಕಮೆಂಟ್ ಮಾಡೋರ್ಗೆ ಹೌದು ಇದು ನಿಜಾನೇ. ಯಶವಂತ್ ಅಣ್ಣ ಹೇಳಿದ್ ನಿಜಾನೇ. ಹೌದು ನಿಜ. ರೀಲ್ ಆಯ್ತಲ್ಲಪ್ಪ. ಕೋಬ್ರಾ ಬ್ರದರ್ ಇಸ್ ಸೋ ಸ್ಮಾರ್ಟ್. ಸುಳ್ಳು. ನೋಡು ಕೋಬ್ರಾ ನೋಡಿ, ಇಲ್ಲೊಬ್ರು ಇದು ಯಾವಾಗ್ಲೂ ಸೂಪರ್ ವಿಕಾಸ್ ಬ್ರೋ, ಸೂಪರ್ ಲಾಗ್ ವಿಕಾಸ್ ಬ್ರೋ, ಯಶವಂತ್ ಬ್ರೋ, ಕೋಬ್ರಾ ಬ್ರೋ. ಅವ್ರು ಯಾವಾಗ್ಲೂ ಆಗ್ತಾರೆ. ಕಿಡ್ನಿ ಹಾರ್ಟ್ ಗೋವಿಂದ, ಬೇಗ ಶುಗರ್ ಪೇಷಂಟ್ ಬೇಗ ಆಗ್ತೀರಾ. ನನ್ಗಲ್ಲ, ನಿನ್ಗೂ ನನ್ನ ಹೆಸರೇ ಹಾಕಿಲ್ಲ ಅಲ್ಲಿ. ಅವ್ರು ಎಲ್ಲರಿಗೂ ಸೇರ್ ಹಾಕಿರೋದು ನೋಡು. ಬ್ರೋ ಯಶವಂತ್ ಕೆಲಸ ಬಿಟ್ರ ಅಂತ ಕಮೆಂಟ್ ಹಾಕೋರು. ನೋಡು ಕೋಬ್ರಾ ಲುಕಿಂಗ್ ರಾಕಿಂಗ್ ಸ್ಟಾರ್ ಅಂತ. ಕೋಬ್ರಾ ಲುಕ್ ರಾಕ್ ಸ್ಟಾರ್. ಪಾಪ ಬಿಲ್ ನೋಡು, ಪಾಪ ಬಿಲ್ ಪೇ ಮಾಡಿ ಕೋಬ್ರಾ ತಡ್ಕೋಬೇಕು. 3000 ಹೋಯ್ತು ಅದು ಹೋಯ್ತಾ ಅಂತ ಹಾಕಿರೋದು. ನಾವು ತಿನ್ಬೋದಿತ್ತು, ನಮ್ಗೆ ಗೊತ್ತು 3000 ನಾವು ವರ್ಕ್ ಮಾಡಕ್ ಆಗಲ್ಲ ಅಂತ, ಅದಕ್ಕೆ ತಿಂದಿಲ್ಲ. ಅದಕ್ಕೆ ತಿನ್ಸಿದ್ದು. ನಾಳೆ ಮಹಾರಾಜ ಬಂದಿ ಹಾಗಾದ್ರೆ ಸಾಕು ಬಿಡು ನೋಡೋ. ಇಲ್ಲಿ ನೋಡ ಎಷ್ಟು ಚೆನ್ನಾಗಿ ಹಾಕೋರು ನಮ್ಗೆ ಅಂತ. ಕೋಬ್ರಾ ಕ್ಯಾನ್ಸರ್, BP, ಲಿವರ್, ಹಾರ್ಟ್ ಅಟ್ಯಾಕ್, ಬೇಲ್ ತಿನ್ನಲ್ಲ. ಯಾರು ಇವ್ರು ಮಾತ್ರ ಯಾವಾಗ್ಲೂ ಹಾಕ್ತಾರ ನನ್ ಕಾಮೆಂಟ್ ನ. ಅದೇನ್ ಹೆಸರಿದು? ನವಮಿಲ್ಲ. ಅವ್ರು ಎನಿ ಟೈಮ್ ಹಾಕ್ತಾರೆ ಎಲ್ಲಾ ವಿಡಿಯೋ, ಪ್ರತಿಯೊಂದು ವಿಡಿಯೋಗೂ ಹಾಕೋರೆ. ನಾನು ಯಾರ್ಯಾರು ನನ್ನ ಹೆಸರುಗೆ ಚೆನ್ನಾಗಿ ಕಾಮೆಂಟ್ ಮಾಡಿರ್ತಾರೆ ಅವ್ರಿಗೆ 2 ಡಬಲ್ ಆಟ್ ಹಾಕ್ತೀನಿ. ಯಾರ್ಯಾರು ಬೈದಿರ್ತಾರೆ ನಾನು ಒಂದ್ ಸ್ವಲ್ಪ ಮನ್ಸಲ್ಲಿ ಬೇಜಾರಾಗುತ್ತೆ. ಓಲಿ ಬಿಡು, 1000 ಜನದಲ್ಲಿ 100 ಜನ ಬೈಕೊಳ್ಳಿ, 9 ಜನ ಇಷ್ಟ ಪಡ್ತಾರೆ. ಆತರ ಬೇಲ್ಪುರಿನೂ ಚೆನ್ನಾಗೈತೆ. ಬೇಲ್ಗೆ ಪೂರಿ ಗಿರಿ ಎಲ್ಲ ಹಾಕ್ಬಿಟ್ಟು ಡಿಫ್ರೆಂಟ್ ಆಗಿ ಚೆನ್ನಾಗಿ ಮಾಡೋರು. ಗೈಸ್ ನಾವೆಲ್ಲ ಐಟಮ್ ತಿಂದ್ವಿ. ಒಂದೊಂದ್ ಪ್ಲೇಟ್ 35 ರೂಪಾಯಿ, 140 ರೂಪಾಯಿ ಆಯ್ತು ಅಷ್ಟೇ.
ಒಳ್ಳೆ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಒಬ್ರನ್ ಗಾಡಿ ನೋಡಿ, ಸ್ಪೆಂಡರ್ ಗೇರ್ಲೆಸ್, ಇದು ಕ್ಲಚ್ಲೆಸ್. ಸ್ಟಾರ್ಟ್ ಮಾಡು ಲಾಸ್ಟ್ ಟೈಮ್ ಇದು ಟರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡು. ಇರೋ ಹೋಗ್ಬಿಡ ಯಶ್ವಂತ್, ಕ್ಲಚ್ ಇಲ್ಲೇ ಓಡಿಸ್ತಾನೆ ನೋಡಿ. ಒಳ್ಳೆ ಕಾಮಿಡಿ ಹೋಯ್ತಾವ್ ನೋಡಿ ಗೈಸ್ ಅಲ್ಲಿ ಕೋಬ್ರಾ. ಗೈಸ್ ಡೇ 3 ಇನ್ ಜಿಮ್. ನಾನು ಮತ್ತೆ ಯಶವಂತ್ ಇವತ್ತು ಸೇಮ್ ವರ್ಕೌಟ್, ಶೋಲ್ಡರ್ ಮತ್ತೆ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಇವತ್ತಿಂದ ಸ್ಟಾರ್ಟ್ ಸೀರೀಸ್. ಲಾಸ್ಟ್ ನೋಡ್ತಾ ಇದ್ದೀನಿ ನಾನು. ಡೈಲಿ ಇವತ್ತು ಲಾಸ್ಟ್ ಅಲ್ಲಿ ಬರುತ್ತೆ, ಇನ್ಮೇಲೆ ಬರುತ್ತೆ ಯಶವಂತ್. 3ನೇ ದಿನ ಗೈಸ್ ಇದು ಜಿಮ್ ಅಲ್ಲಿ ಕರೆಕ್ಟಾಗಿ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದೀವಿ. ನಿಮ್ಗೆ ಹೇಳ್ದಂಗೆ ಇನ್ಮೇಲೆ ಡೇ 4 ಎಲ್ಲ ಹೇಳೋದು ಬೇಡ, ಹಂಗೆ ಮಾಡೋಣ. ಅವ್ರು ಗೊತ್ತಾಯ್ತು ನಾವು ಬರ್ತೀವಿ ಇನ್ಮೇಲೆ ಅಂತ, ಅವ್ರಿಗೊಂದು ಭರವಸೆ ಬಂದಿರುತ್ತೆ ಇವತ್ತು. ನಾನು ಮತ್ತೆ ಯಶವಂತ್ ಇವಾಗ ಶೋಲ್ಡರ್ ವರ್ಕೌಟ್ನ ಮುಗಿಸ್ಬಿಟ್ಟು ಮೇಲ್ಗಡೆ ಇವಾಗ ಲೆಗ್ ವರ್ಕೌಟ್ ಮಾಡೋಕೆ ಹೋಗ್ತಿದ್ದೀವಿ. ಫಸ್ಟು ವೀಕಲ್ಲಿ ತುಂಬ ಜಾಸ್ತಿ ಮಾಡ್ತಿಲ್ಲ, ಒಂದು ರೇಂಜಿಗೆ ಮಾಡ್ತಿದ್ದೀವಿ. 3 ವರ್ಕೌಟ್ ಮಾಡ್ತಿದ್ದೀವಿ ಅಷ್ಟೇ, 3 ಸೆಟ್ಟು. ನೆಕ್ಸ್ಟ್ 4 ಸೆಟ್ ಮಾಡಬೇಕು. ಏನೋ ನಡೀವನು. ಯಶವಂತ್ ಮತ್ತು ನಾನು ಇವಾಗ ಮೇಲ್ಗಡೆ ಲೆಗ್ ವರ್ಕೌಟ್ನ ಮಾಡ್ತಾ ಇದ್ದೀವಿ. ನೋಡಿ ಯಶವಂತ್ ಡಿಫ್ರೆಂಟಾಗಿರೋ ಲೆಗ್ ವರ್ಕೌಟ್ ಮಾಡ್ತಾವನು. ಕೆಳಗಡೆ ಕಾಪ್ಸ್ ಮಾಡ್ತಾವನು ಲೈಟ್ ಹಾಕೊಂಡು. ಎತ್ತಿನ ಗಾಡಿ ಓಡಿಸ್ದಂಗೆ ಎತ್ತುತ್ತಾವನು, ಗಾಡೀಲಿ ವೀಲಿಂಗ್ ಎತ್ತುತ್ತಾರ. ಬೇದ ಊಟ ಗೈಸ್ ಜಿಮ್ಮಲ್ಲಿ 3 ದಿನ ಬಂದಿದ್ದೀವಿ ಕರೆಕ್ಟಾಗಿ. ಗೈಸ್ ಜಿಮ್ನ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. ನಾನು ಮತ್ತು ಯಶವಂತ್ ಅವನ ಮನೆಗೆ ಹೋಗ್ತಾನೆ, ನಾನು ನಮ್ಮ ಮನೆಗೆ ಹೋಗ್ತೀನಿ. ನಾಳೆ ಇಬ್ಬರು ಮೇಟೆ ಆಗ್ತೀವಿ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.